ಶ್ರೀಕೃಷ್ಣ ದೇವಸ್ಥಾನ ಮುಗಿಸ್ಕೊಂಡು ಈ ಕಡೆ ಒಂದು 2 ಕಿಲೋಮೀಟ್ರ್ ಸ್ವಲ್ಪ ದೂರದಲ್ಲೇ ಮಹಿಷಮರ್ದಿನಿ ದೇವಸ್ಥಾನ ಅಂತ ಒಂದಿದೆ. ಸೊ ಇದೂ ತುಂಬ ಹಳೆ ದೇವಸ್ಥಾನ, ಶ್ರೀ ಕ್ಷೇತ್ರ ದೇವಸ್ಥಾನ ಇದು. ಸೊ ಇದು ದೇವಸ್ಥಾನದ ಪಾರ್ಕಿಂಗ್ ಏರಿಯಾ, ಇದು ಪಾರ್ಕ್ ಮಾಡ್ಕೊಬೋದು ಕಾರು ಎಲ್ಲ. ಇದು ಮಹಿಷಮರ್ದಿನಿ ದೇವಸ್ಥಾನ ನೀಲಾವರಕ್ಕೆ ಸೇರುತ್ತೆ. ಇದು ನೀಲಾವರ ಅನ್ನೋದು ಒಂದು ಊರು ಸೇರುತ್ತೆ. ಆ್ಯಂಡ್ ವಾಹನ ಪೂಜೆಗೆ 30 ರೂಪಾಯಿ, 50 ರೂಪಾಯಿ ಅಂತೆ. ಮತ್ತು ಬೇರೆ ಏನು ಪೂಜೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೇವಾ ಕೌಂಟರು ಮತ್ತು ಸೇವಾ ಡೀಟೇಲ್ಸು. ಒಳಗಡೆ ದೇವರು ಈ ಥರ ಇರ್ತಾರೆ. ದೇವರು ಈ ಥರ ಇರ್ತಾರೆ ಒಳಗಡೆ. ಇದು ಧ್ವಜಸ್ತಂಭ, ಇದು ದೇವಸ್ಥಾನ. ಇಲ್ಲಿ ದೇವಸ್ಥಾನದಲ್ಲಿ 1 ಗಂಟೆಗೆ ನಿತ್ಯ ಅನ್ನದಾನ ಇರುತ್ತೆ, ಬೋರ್ಡ್ ಹಾಕಿದ್ದಾರೆ. ಸೊ ಮಧ್ಯಾಹ್ನ ಟೈಮಲ್ಲಿ ನೀವೇನಾದರೂ ಬಂದರೆ ಊಟ ಮಾಡ್ಕೊಂಡು ಹೋಗಿ. ಇದು ದೇವಸ್ಥಾನದ ಹೊರಭಾಗ, ಹೊರ ಪ್ರಾಂಗಣ. ಎಲ್ಲ ರಿನೋವೇಟ್ ಮಾಡಿದ್ದಾರೆ ದೇವಸ್ಥಾನ. ಇಲ್ಲಿ ಕೊಳನೂ ಇದೆ. ಕೊಳ ಅನ್ನೋದಕ್ಕಿಂತ ಪಕ್ಕದಲ್ಲಿ ನದಿ ಹರಿತಾ ಇದೆ, ತೋರಿಸ್ತೀನಿ ನಾನು ದೇವಸ್ಥಾನದ ಹೊರಗಡೆ ಹೋದ ನಂತರ. ದೇವಸ್ಥಾನ ಮುಂದೆ ರಥ ರೆಡಿ ಮಾಡ್ತಾರೆ. ಇದು ದೇವಸ್ಥಾನದ ರಥ, ದೇವಸ್ಥಾನ. ಆ್ಯಂಡ್ ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದ ನಂತರ ಇಲ್ಲಿ ಒಂದು ನದಿ ಹರಿತಾ ಇದೆ ನೋಡಿ. ಇದು ನದಿ, ಈ ನದಿ ಹೆಸರು ಬಂದು ಸೀತಾ ನದಿ ಅಂತೆ. ಸೊ ದೇವಸ್ಥಾನ ಈ ಕಡೆ ಇದೆ, ದೇವಸ್ಥಾನ ಪಕ್ಕದಲ್ಲೇ ಕಾಲು ತೊಳೆಯೋಕ್ಕೂ ಸ್ಥಳ ಇದೆ, ನೀವು ಕಾಲು ತೊಳ್ಕೊಬೋದು. ಆ್ಯಂಡ್ ಇದಾಗಿತ್ತು ಶ್ರೀ ಕಾಳಿಂಗಮರ್ದನ ಕೃಷ್ಣನ ದೇವಸ್ಥಾನ ಮತ್ತು
ಮಹಿಷಮರ್ದಿನಿ ದೇವಸ್ಥಾನ, ನೀಲಾವರ ಕ್ಷೇತ್ರ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಯುತ್ತೆ. ಮತ್ತೆ ಸಿಗೋಣ ಇನ್ನೊಂದು ದೇವಸ್ಥಾನದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.